ಫ್ಯಾಕ್ಟ್ರಿ ಉಳಿತು, ನಾವು ಉಳಿತೇವೆ. ಸರ್ ನಮ್ಮ ಭಾಗದೊಳಗೆ ನಂದಿ ಸಕ್ಕರೆ ಕಾರ್ಖಾನೆ ಇರಲಿಲ್ಲ ಅಂತಂದ್ರೆ ಬೇರೆ ಬೇರೆ ಮಾಲಕರ ಸ್ವಂತಿಕೆ ಫ್ಯಾಕ್ಟ್ರಿ ಏನದಾವ ಅವ್ರ ಜೀತದಾಳಾಗಿ ನಾವು ಇರ್ತಿದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಮಣ್ಣು ಅವ್ರ ಅಧ್ಯಕ್ಷರು ಎಲ್ಲರೂ ಸಂಬಂಧಪಟ್ಟರು ಎಲ್ಲರೂ ರೈತರಿಗೆ ಎಲ್ಲರೂ ಇದ್ರು. ಇಲ್ಲಿ ಹೋರಾಟ ಹೆಂಗಾಗತ್ತೆ ನಮ್ಮದು ಅಂತಂದ್ರೆ ಇಲ್ಲಿ ನಾವೇ ಸುಧಾರಣೆ ಆಗಬಾರ್ದು. ಈಗ ಮೊನ್ನೆ ಅಲ್ಲಿ ಗುರ್ಲಾಪುರ ಇದಕ್ಕೆ ಬಂದು ಹೋದ್ರಲ್ಲ, ಗುರ್ಲಾಪುರದೊಳಗೆ ಏನೋ ಒಂದು ಮಾವು ಕ್ರಿಯೇಟ್ ಆಗೈತಿ, ಸಿಕ್ಕಾಪಟ್ಟಿ ರೈತರು ಹೊಂಟ್ರ. ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ. ನಿನ್ನಿನ ದಿವಸ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ಹೋದಾಗ ಅವ್ರಿಗೆ ಏನು ಹೇಳಬೇಕು, ಅವ್ರಿಗೆ ಹೇಳಿದ್ರು ಬರೋಬರಿ ಯಾರು ಅವ್ರು ಬಂದು ಹೋದ್ರಂತ. ಅವ್ರಕ್ಕಿಂತ ಮುಂಚಿತವಾಗಿ ಎಸ್ ಕೆ ಪಾಟೀಲ್ರು ಬಂದಿದ್ರು. ಅವರು ಹೋಗಿ ಸಿದ್ದರಾಮಯ್ಯನವ್ರಿಗೆ ಮಾಹಿತಿ ಕೊಟ್ಟರು. ಸಿದ್ದರಾಮಯ್ಯನವ್ರು ನೀನು ಕ್ಯಾಬಿನೆಟ್ ಮಾಡಿದ್ರು. ಕ್ಯಾಬಿನೆಟ್ನೊಳಗೆ ಇವತ್ತು 11 ಗಂಟೆಗೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರನ್ನು ಮೀಟಿಂಗ್ ಕರೀತೀವಿ ಅಂತ ಹೇಳಿದ್ರು. ಮತ್ತು 1 ಗಂಟೆ ನಂತರದೊಳಗೆ ರೈತರ ಮುಖಂಡರನ್ನ ಅಂದ್ರೆ ಎಲ್ಲೆಲ್ಲಿ ನಡೆದತ್ತ ನಮ್ದು ಹಾವೇರಿ ಭಾಗ, ಬೆಳಗಾವ, ಬಿಜಾಪುರ, ಬಾಗಲಕೋಟೆ ಈ 4 ಜಿಲ್ಲೆ ರೈತ ಮುಖಂಡರನ್ನ ಕರೀತೇವೆ ಅಂತೇಳಿ ನೀನು ಅನೌನ್ಸ್ಮೆಂಟ್ ಮಾಡಿದ್ರು. ನಮಗೆ ಇವತ್ತು ಸಂಜೆ 7 ಗಂಟೆ ಆದ ಹೆಚ್ಚು ಕಡಿಮೆ ನನಗೆ ಅಂದಾಜು ಮಟ್ಟಿಗೆ 6 ಗಂಟೆ 7 ಗಂಟೆಗೆ ಒಂದು ರೇಟನ್ನು ನಿಗದಿಪಡಿಸ್ತಾರೆ ಅನ್ನುವಂಥದ್ದು ಒಂದು ಐತಿ. ಜೊತೆಗೆ ನಿನ್ನೆ ಪ್ರೆಸ್ ಮೀಟ್ ನಡೆದಾಗ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊಂತಾನೆ ಇದ್ದೆ. ಅದನ್ನು ಯಾಕಂದ್ರೆ ಪ್ರತಿಯೊಂದನ್ನು ನೋಡಕತ್ತಿದ್ದೆ. ನಾನು ಪತ್ರಕರ್ತರಿಗೆ ಏನು ಕೇಳಿದ್ರು, ಈ 3,200 ರೂಪಾಯಿ ನೀವು ಘೋಷಣೆ ಮಾಡಕ್ ಹೂ ಅನ್ನಕತ್ತೀರಿ ಅಂತ, ಮತ್ತೆ ರೈತರೆಲ್ಲರೂ 3,500 ರೂಪಾಯಿ ಘೋಷಣೆ ಮಾಡಕ್ ಅವ್ರು ಡಿಮ್ಯಾಂಡ್ ಇಟ್ಟರಂತ. ಅಂದಾಗ ಸಿದ್ದರಾಮಯ್ಯನವ್ರು ಏನಂದ್ರು, 3,200 ರೂಪಾಯಿ ಅಂತಂದ್ರೆ ಮಾಲಕರ ಕಡೆ ನಾನಾ ಕೊಡಿಸ್ತೇನೆ, ಹೋಗಿ ಹೋರಾಟ ತಗೊಂಡ್ಬಿಡ್ರಿ ಅಂತ ಹೇಳ್ಬಿಟ್ರು. ಪ್ರಾಕ್ಟಿಕಲ್ ಆಗಿದ್ದೇನು, ಈಗ ಯಾರ್ಯಾರೋ ಏನೇನೋ ಮಾಹಿತಿ ಕೊಡ್ತಾರೆ. ಏನೋ ಎಥನಾಲದ್ದು ಹೋತು, ಮೊಲಾಸಿಸದ್ದು ಹೋತು, ಆಮೇಲೆ ಕರೆಂಟದ್ದು ಹೋತು, ಫ್ಯಾಕ್ಟ್ರಿ ಲೇಬರ್ಸ್ ಕಾರ್ಮಿಕರದ್ದು ಹೋತು, ಅವ್ರದ್ದು ಮೇಂಟೆನೆನ್ಸ್ ಹೋತು, ಸುತ್ತುಳಿ ಸದ್ಯಕ್ಕಾದ್ರದ್ದು ಒಂದು ಲೆಕ್ಕ ತೆಗೆದ್ರೆ ಒಂದು 10-12 ಸಾವಿರ ರೂಪಾಯಿ. ಏನು ಹಿಂಗೆ ಎಕಡೆ ಲೆಕ್ಕ ತಗೊಂಡು ಕೂತ್ರೆ ನಮ್ಮದು ಹೆಂಗೆ? ಇವತ್ತು ಮುಂಜಾನೆ ಬಸವನಗೌಡ್ರದ್ದು ಒಂದು ಸ್ಟೇಟ್ಮೆಂಟ್ ನೀವೆಲ್ಲರೂ ನೋಡ್ರಿ ಅಂತ ಅನ್ಕೋತಾನೆ. ಫ್ಯಾಕ್ಟ್ರಿ ನೀವ ತಗೋರಿ, ನೀವ ನಡೆಸ್ರಿ, ನಮಗೆ 3,500 ರೂಪಾಯಿ ನನಗ ಕೊಡ್ರಿ, ನೀವು ಫ್ಯಾಕ್ಟ್ರಿ ನೀವ ತಗೊಂಡ್ಬಿಡ್ರಿ ಅಂದ್ಬಿಟ್ರು. 4,500 ರೂಪಾಯಿ ಬಾಡಿಗೆ ನೀವು ಹೆಂಗ ನೀವ ನಡೆಸ್ರಿ, ಅವ್ರು ಹಂಗ ಅನ್ನಕತ್ರು. ಇದ್ರ ಮಂಗೆ ಆಗಕತ್ತಿದ್ರೆ ನಾವು ರೈತರು ಅನ್ನೋದು ನಮಗೆ ಯಾಕೆ ತಿಳಿವಲ್ತು? ಯಾರೋ ಬಂದ್ರು ಏನೋ ಜಾತ್ರೆ ಮಾಡ್ಕೊಂಡು ಎದ್ದು ಹೋಗ್ಬಿಟ್ರೆ. ಮೊನ್ನೆ ಇಲ್ಲೊಬ್ರು ರಾಜ್ಯಾಧ್ಯಕ್ಷರು ಬಂದಿದ್ರು, ಇಲ್ಲಿ ಗುರ್ಲಾಪುರಕ್ಕೆ ಬಂದಿದ್ರು. ಯಾರೀ ಚೋನಾಪ್ ಅವ್ರು ಏನು ಅನೌನ್ಸ್ ಮಾಡಿದ್ರು, ಮತ್ತೆ ಅಲ್ಲಿ ಶಶಿಕಾಂತ್ ಏನು ಅನೌನ್ಸ್ ಮಾಡಿದ್ರು. ಮಾಲಿಂಗ್ಪುರದ ಅಕರ್ಸೆ 10 ನಿಮಿಷ ನಿಂದ್ರಿ, ಈ ಕಡೆ ಕಬ್ಬೂರ್ ಕ್ರಾಸ್ನಾಗ ಒಂದು 10 ನಿಮಿಷ ನಿಂತು ವಿಚಾರ ಮಾಡಿ ನಾವು ಬಂದು ಹೋದಿವಿ, ಬಂದು ಇಲ್ಲಿ ರೇಟ್ ಅನೌನ್ಸ್ ಆಗೋ ತನಕ ಈ ಜಾಗ ಬಿಟ್ಟು ಹೋಗಂಗಿಲ್ಲ ಅಂತೇಳಿ ಅನೌನ್ಸ್ ಮಾಡಿದ್ರೆ ಹೌದಲ್ಲ. ಬಂದ್ರು ಹೋದ್ರು. ನಾ ಕೇಳ್ತನು, ರೈತರ ಮೇಲೆ ನಿಜವಾಗ್ಲೂ ಅಭಿಪ್ರಾಯ ಚೆನ್ನಾಗಿ ಇತ್ತು ಅಂದ್ರೆ ಇವರೆಲ್ಲರೂ ನಮ್ಮ ಮಕ್ಕಳು ಅಂತ ಅನ್ಕೊಂಡ್ರ ಏನ್ ಬಂದಿದ್ರಲ್ಲ. ಬಿಜೆಪಿ ಪಾರ್ಟಿ ಒಳಗೆ 8 ಜನ ಆಧಾರ ಫ್ಯಾಕ್ಟ್ರಿ ಮಾಲಕರು ಅವ್ರಿಗೆ ಹೇಳ್ಬೇಕು, ಕಾಂಗ್ರೆಸ್ನಾಗ 8 ಮಂದಿ ಮಾಲಕರು ಅದಾರ ಅವ್ರಿಗೆ ಹೇಳ್ಬೇಕು. ಇವ್ರು ಒಬ್ಬರಿಗೂ ತಗೊಂಡು ಬಂದ ಕೆಲಸ ನಮಗೆ ಹೇಳಿಬಿಟ್ರೆ ನಮಗೆ ಎತ್ಕೊಂಡ್ರ ಹೌದಲ್ಲ. ಅವ್ರು ಬಂದಾಗ ಅವ್ರು ಧ್ವಜ ಹಾರಿಸಿದ್ರು, ಇವ್ರು ಬಂದಾಗ ಇವ್ರು ಧ್ವಜ ಹಾರಿಸಿದ್ರು. ಇಲ್ಲಿನೂ ಕೂಡ ಅದ ನಡೀತ, ಇಲ್ಲಿನೂ ಅದ ನಡೀತಿ. ಯಾವ್ದಾವ್ ಏನೇನು ತಿಂಡಿ ತಿರ್ಸ್ಕೊಂಡ್ಬಿಡುದ. ಇಲ್ಲಿ ಬಿಸಿಲಾಗಿ ನೀವು ಕುಂತೀರಿ, ನಾವು ಕುಂತೀವಿ, ಎಲ್ಲರೂ ಕುಂತೀವ. ಇದು ಒಂದು ತಾರ್ಕಿಕ ಅಂತಿ ಬೇಕ ಬೇಡ? ಇಲ್ಲಿ ನಾವು ಒಂದು ಡಿಸೈಡ್ ಮಾಡೋಣ. ನೀವು ಯಾವಾಗ ಕರೀರಿ, ಒಂದು ಮೀಟಿಂಗ್ ಕರೀರಿ, ಒಂದು 10 ಜನ ಮುಖಂಡರು ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಆಗ್ರಿ. ನಾವು ಈ ವರ್ಷ ಕಬ್ಬು ಎಷ್ಟು ಬೆಳಿಬೇಕು, ಎಷ್ಟು ಬೆಳಿಬಾರದು ಅನ್ನೋದು ನಿಗದಿಪಡಿಸ್ರಿ. ನಮಗ ಜ್ವಾಳ ನಾವ ಬೆಳ್ಕೊಳ್ಳೋಣ, ನಮಗ ಗೋಧಿ ನಾವ ಬೆಳ್ಕೊಳ್ಳೋಣ. ಈಗ ಅಂಗಡಿಯಾಗಿಂದ ಗಾಣದೇನಿ ತರುದ ಬೇಡ, ಮನ್ಯಾಗ ಕೈನ ಕಟ್ಟುನು, ತುಪ್ಪದಿಂದ ಒಗ್ಗರಣೆ ಕೊಡೋಣ. ಒಂದೊಂದು ಬಂದ್ ಮಾಡೋಣ. ಒಂದೊಂದ ಬಂದ್ ಮಾಡಿದಾಗ ಯಾವಾಗ ಅಭಾವ ಬರ್ತದಲ್ಲ, ನಮ್ಮ ಜಿಲ್ಲಾ ನೋಡಿ ಬಾಗಲಕೋಟೆಯವ್ರು ತಯಾರಾಕಾರ, ಬಾಗಲಕೋಟೆಯವ್ರು ನೋಡ್ಕೇಸ್ ಉಳಿದ ಕರ್ನಾಟಕ ತುಂಬಾ ತಯಾರಾಕೈತೆ. ಆಯಾ ಭಾಗದಾಗ ರಾಗಿ ಬೆಳಿಲಿ, ರಾಗಿ ನೀವು ನಮಗ್ ಕೊಡ್ರಿ, ಜ್ವಾಳ ನೀವು ಕೊಡ್ತೇವೆ. ರೈತರು ನಾವು ಟೈಅಪ್ ಮಾಡ್ಕೊಳ್ಳೋಣ. ಇಷ್ಟು ಮಾಡ್ಕೇಸ್ ನಾವು ಬಿಡುದು ಬಿಟ್ಟೆವು. ನಾವು ತತ್ವ ನಮ್ಮೂನ ಲೆಕ್ಕಿಲ್ಲ, ತಾಳಿಲ್ಲ, ತಂತಿಲ್ಲ ನಂಗೆ ಹೊಂಟ ರೇಟ್ ಕೊಡ್ರಿ ಮಾಡ್ಕೊಡ್ರಿ ಅಂತ ಹೊಡೆದು ಹಿಂಗ್ ಬಿಟ್ರೆ ಹೊಡೆದು ಸಿಗ್ತಾವ ಅವು. ಯಾವಾಗ ಹೆಂಗ ರೈತರ ಹೋರಾಟ
ಲೆಕ್ಕಕ್ಕೆ ಬರಬೇಕು. ರಾಜಕಾರಣಿಗಳು ಯಾವ ಇರಲಿ, ನಾವಿದ್ರನ ಪಕ್ಷ, ನಾವಿದ್ರನ ಜಾತ್ರೆ, ನಮ್ಮ ಜೀವಂತ ಇದ್ರನ ಮುಂದಿಂದ ಉಳ್ದಿಂದ ಎಲ್ಲಿ ರೀ ಸೋಮ ಜಾಮ ಪುರ್ತದ ಮಾಮ ಅಂತ ಹೊಂಟತ್ತ ಜಾತ್ರೆ. ಯಾವುದೇ ಒಂದು ಬಲ ಇರ್ತೈತಿ, ಅವನವ್ನ ಬೆನ್ನ ಹತ್ತೈತಿ, ಯಾರು ಒಬ್ಬೊಬ್ರು ಹೋಗಿರ್ತಾರ, ಹೋಗಿ ಅದೇನು ತೊಂದರೆ ಇಲ್ಲ. ಆದ್ರ ನಾವು ಗಟ್ಟುಳೋರಾಗಬೇಕು ಬೇಡೋ, ಆರ್ಥಿಕವಾಗಿ ನಾವು ಗಟ್ಟುಳೋರಾಗಬೇಕು ಬೇಡೋ. ಆಗ್ಬೇಕಂದಾಗ ಒಂದು 10 ಮಂದಿ ನಮ್ಮ ಬಬಲೇಶ್ವರ ತಾಲೂಕಿನಿಂದ ನೀವು ಏನ್ ಬೆಳೆ ಅಂತೀರ ಅದನ್ನ ಬೆಳಿತೀವಿ. ಈಗ ಒಬ್ಬರ ನಾವು ನಮ್ಮ ಭಾಗದಾಗ ಜೋಳ ಬೆಳೆಯಕತ್ತಿಬಿಟ್ಟು ಜೋಳ ಎಲ್ಲಿ ತರಕತ್ತೀವ್ರಿ ನಾವು, ಹೊರಗಡೆನ ತರಕತ್ತೀವಲ್ಲ. ನಮಗೆ ನಾಚಿಕೆ. ಜೋಳ ಫೇಮಸ್ ಇಡೀ ಕರ್ನಾಟಕದಾಗ ಯಾವ ಜಿಲ್ಲಾ ಫೇಮಸ್ ಜೋಳಕ್ಕೆ? ಒಬ್ಬರ ನಾವು 4 ಚೀಲ ಜೋಳ ಬೆಳೆಯಕತ್ತೀವ. ಇರ್ಲಿ ಕಮರ್ಷಿಯಲ್ ಕ್ರಾಪ್ ಕರ್ಬನ್ ಹಾಕೈತಿ, ಅದ್ರಾಗ ಒಂದು 2 ಎಕರೆ ಮಾಡೋಣ. ಈಗ ನಾವು ಡಿಸೈಡ್ ಮಾಡ್ಕೊಂಡು ಇವತ್ತಿನಿಂದ ಏನೇನು ಫೆಸಿಲಿಟೀಸ್ ಬರ್ತಾವಲ್ಲ ಒಟ್ಟರಿಂದ ಮಾರ್ಕೆಟಿಂದ ನಾವು ಹೊರಗೆ ಬರೋಣ ಅನ್ನೋದು ಒಂದು ಡಿಸೈಡ್ ಮಾಡೋಣ. ಮೊಬೈಲ್ ಫೋನ್ ಯೂಸ್ ಮಾಡೋದು ಬಿಡೋಣ, ನೆಟ್ ಹಾಕ್ಸೋದು ಬಿಡೋಣ, ನಮ್ಮ ಜಿಲ್ಲಾ ಜ್ವಾಳ ಮತ್ತೊಂದು ಜಿಲ್ಲಾಕ್ ಹೋಗಲಾರ್ದಂಗ ನೋಡ್ಕೊಳ್ಳೋಣ. ಆದ್ರೆ ರೈತರಿಗೆ ಹೋಗ್ಲಿ, ಬೇರೆ ಬೇರೆ ಕಡೆ ಹೋಗಂಗಿಲ್ಲ. ಈ ಮೊನ್ನೆ ಕೊರೋನಾದಾಗ ಒಟ್ಟರು ಯಾರು ಬಂಗಾರ ತಿಂದಿಲ್ಲ, ರೊಕ್ಕ ತಿಂದಿಲ್ಲ, ಬೇರೆ ಏನು ತಿಂದಿಲ್ಲ, ಅನ್ನಾನ ತಿಂತಾರ ಅವ್ರೆಲ್ಲರೂ. ಹಿಂಗ ಭಾಷಣ ಬಿಗಿತಾರ. ಎಲ್ಲ ರೈತರು ಬೆನ್ನೆಲುಬು ದೇಶದ ಬೆನ್ನೆಲುಬು ಎಲ್ಲರೂ ಕಟ್ಟದ ಹೋಗ್ತಾರ. ನಾನು ಕಟ್ಟಿದ್ದೀನಿ, ನೀವು ಕಟ್ಟಿದ್ದೀರಿ, ಮೊದಲು ಅವ ಕಟ್ಟಿದ್ದಾನ. ಹೇಳಿದ್ನಲ್ಲ ನಾನು ಯಾವ್ದಾವ್ದು ತಿಂಡಿ ಐತೆ ಅದು ಮೈಕ್ ಸಿಕ್ಕಂಗ್ ತೀರ್ಸ್ಬಿಡುದು ಅಂತೇಳಿ. ಎಲ್ಲಾರು ಬೆನ್ನೆಲುಬು ಅಂತಾರ. ಕರೆ ರೈತರಿಗೆ ಸ್ಪೆನ್ನಲ್ ಕಾರ್ಡ್ ವೀಕ್ ಆಗೈತೆ ಅನ್ನೋದು ಯಾವ ಬಡ್ಡಿ ಮಕ್ಕಳಿಗೂ ಗೊತ್ತಾಗಿಲ್ಲ. ಸ್ಪ್ಯಾನಲ್ ಕಾರ್ಡ್ ಹೋಗೈತೆ, ನರ ಲಾಕ್ ಆಗ್ಯಾವ, ಉರಿ ಬಿಚ್ಚೈತೆ ಅನ್ನೋದು ಯಾರಿಗೂ ಗೊತ್ತಾಗತ್ತೆ ಇರಲಿಲ್ಲಲ್ಲ. ಬರೀ ಎಲ್ಲರೂ ಹಿಂಗ ಮಾಡ್ಕೊಂತ ಹೊಂಟ್ರ ಹಂಗ ಕೆಲಸ ಆಗೋಲ್ಲ. ಯಾರ ಪಾಪ ಅವ್ರು ಸೆಟ್ರ್ ಏನ್ ಮಾಡ್ಬೇಕು? ಅವ್ರನ್ನ ಕೇಳಿದ್ರೆ ನಾವು ವಿರೋಧ ಪಾಯಿಂಟ್ ಆಗದೇವು. ಯಾಕ ಅವ್ರೆ ನೀವೇ ಎಲ್ಲರೂ ನಡ್ರಿ ನಿರಾಣಿ ಅವ್ರ ಫ್ಯಾಕ್ಟ್ರಿ ಇಲ್ಲ ಅದಾರಲ್ಲ, ಬಿಜೆಪಿ ಅದಾರಲ್ಲ. ಅಲ್ಲಿ ಸತೀಶ್ ಮನೆ ಅವ್ ಕಾಂಗ್ರೆಸ್ದಾಗ ಮಂತ್ರಿ, ಅವನು ನಾಳೆ KPCC ಅಧ್ಯಕ್ಷ ಆಗ್ಬೇಕಂತ ಅವನು ಪ್ರಯತ್ನ ಮಾಡಿ ಅವ್ರ ಮನೆಗೆ ಹೋಗ್ಬಿಟ್ಟು ನಡ್ರಿ. ರಾಜಕೀಯ ನಮಗ್ ಉಪಯೋಗ ಇಲ್ರಿ, ಅವ್ರು ನಮ್ಮನ್ನು ಮಂಗಿಯಾಗಿ ಮಾಡ್ಕೊಳತ್ತಾರ ಅನ್ನೋ ಸತ್ಯ ನಾವು ಎಲ್ಲರೂ ಪ್ರಿಲಿಮಿನರಿ ನಾಲೆಜ್ ಆಗಿ ಅರ್ಥ ಯಾಕೆ ಮಾಡ್ಕೊಳಕತ್ತೀವಿ? ಯಾರು ಪ್ರಿಲಿಮಿನರಿ ನಾಲೆಜ್ ಇರ ಅವ್ರು ಎಲ್ಲರೂ ನಮ್ಮನ್ನ ಚೂತ್ಯ ಮಾಡಕತ್ತಾರ. ಭಾಷೆ ಹೊರಟಾದ್ರೂ ಕೂಡ ಸಂಘಟಕ್ಕೆ ಎದ್ದು ಮಾತಾಡಕತ್ತನ್ನ. ಈ ಕಡೆ ಮ್ಯಾಲ ಬಿಸಿಲಿನ ತಾಪ, ಊಟದ ಟೈಮ್ ಆಗೈತಿ. ಈ ಕಡೆ ನೀವು ಅಲ್ಲಿ ಚಾಪ ಕುಡಿದು ಬಂದು ನಿಂತ್ರಿ, ಕೆಲವು ಮಂದಿ ನೆಲ್ಲ ನಿಂತಿರಿ, ನಿಮ್ಗೆ ಹೆಣ್ಣು ಹೊಂಟತ್ತವ. ಯಾರ ಬಂದ್ರು ಅವ್ರು ಆ ಕಡೆ ಹೋದ್ರ. ಈಗ ಆಗ್ಬೇಕಲ್ರಿ, ಯಶಸ್ವಿ ಆಗ್ಬೇಕಲ್ಲ. ನಿರಾಣಿ ಮನೆಗೆ ಯಾಕೆ ವಿಜಯೇಂದ್ರ ಬಂದಾಗ ನಮ್ಮ ನೀವು ನಿರಾಣಿನ ಕರ್ಕೊಂಡ್ ಬರ್ತೇನೆ, ಅವನ ಕಡೆ ಘೋಷಣಾ ಮಾಡ್ತಾನೆ, ಉಳ್ದವ್ರ ಹಳ್ಳ ಬಿಡ್ಲಿ ಅಂತೇಳಿ ಹೇಳಿ ಬಂದಿದ್ದ ಅಂತಂದ್ರೆ ಮರುದಿನ ನಾನು ಹಾಕಿದ್ದೆ. ಹೌದಾ? ಮರುದಿನ ನಾನು ಹಾಕಿದ್ದಿಲ್ಲ. ಅಲ್ಲಿ ಬೇರೆ ಬೇರೆ ನಡೆದ್ ಬಿಡ್ತ. ಮತ್ತು ಅವಾಗ ಅನ್ಕೊಂಡ ಏನ್ ಮಂದಿ ಕೂಡ್ತು, ಮತ್ತೆ ಸೂಚ ಮಾಡಿದ್ರು ಇವ್ರು, ಮತ್ತೆ ಮಂಗ್ಯ ಮಾಡಿದ್ರು ನಮಗ ಇದು ಅನ್ಕೊಂಡ್ ಮತ್ತೆ ಮಾಡ್ಲಾಕ್ ಬಂತು. ಅಲ್ಲಿ ಸತೀಶನ ಮನೆಗೆ ನಡ್ರಿ ಹೋಗು, ನಾವು ಏನಂತಾರ ಅಲ್ಲಿ ಅದು ಬರುತ್ತೆ ನೋಡಿದ್ದಿ. ಯಾರೋ ಶಿವಾನಂದ ಪಾಟೀಲ್ರಿಗೆ ಹೋಗಬೇಡ ಅಂತ ಪ್ರೆಸರ್ ಹಾಕಿದ್ರಂತೆ. ಯಾಕೆ ಇವ್ರು ಯಾಕೆ ಹೋಗ್ಬೇಡ ಶಿವಾನಂದ ಪಾಟೀಲ್ರು? ರಾಜ್ಯದ ರೆಪ್ರೆಸೆಂಟೇಟಿವ್ ಮಿನಿಸ್ಟರ್ ಹೌದಿಲ್ಲ ಅವರು, ರಾಜ್ಯವನ್ನ ಪ್ರತಿನಿಧಿಸುವಂತ ಮಿನಿಸ್ಟ್ರು. ಅವರಿಗೆ ಒತ್ತಡ ಹಾಕಿದವ್ರು ಯಾರು? ಫ್ಯಾಕ್ಟ್ರಿ ಮಾಲಕ್. ಪಾಪ ಅವ್ರ ಏನ್ ಮಾಡ್ಬೇಕು? ಶಿವಾನಂದ ಪಾಟೀಲ್ರು ಹೋದ್ರು. ಆದ್ರ ಪುಣ್ಯಾತ್ಮ ಅಪ್ರಿಸಿಯೇಟ್, ಯಾರಿಗೆ ಏನ್ರ ಶಬ್ದ ಬೇರೆ ಪ್ರಯೋಗ ಮಾಡಿದ್ರೆ ಬಹಳ ಸಿಟ್ಟು ಬರ್ತೈತೆ. ನೋಡ್ಕೊಂಡು ಫೇಸ್ಬುಕ್ನ ಹಾಕಿರಪ್ಪ, ನಾನು ಮಾತಾಡೋದು ನಮ್ಮನ್ನ ಇಕ್ಕರಿಸಿಟ್ಟಿರ್ತಾರ ಆಮೇಲೆ. ಆದ್ರೆ ಶಿವಾನಂದ ಪಾಟೀಲ್ರು ನಿಜವಾಗ್ಲೂ ಪೇಷನ್ಸ್ಫುಲ್ ಕ್ಯಾಂಡಿಡೇಟ್. ಬೈರ್ ಶಬ್ದ ನಿಮಗ್ ಸಿಟ್ಟು ಐತಲ್ಲ ಬೈರಿ, ಆದ್ರ ಸೌಮ್ಯ ಭಾಷೆದೊಳಗೆ ಬೈರಿ ಅಂತ ಹೇಳಿದ್ರು. ಸೌಮ್ಯ ಭಾಷೆದಾಗ ಬೈರಿ. ಸೀಟ್ ಇರ್ತೈತ್ರಿ ನಮ್ದು, ಆದ್ರ ಸೀಟ್ ಎಟ್ಟರ ಮಟ್ಟಿಗೆ? ಈಗ ನೋಡಿದ್ನಲ್ಲ ಸೀಟ್, ಈಗ ನೋಡಿದ್ನಲ್ಲ ಇಷ್ಟೆಲ್ಲ ನಮ್ಮ ಸೀಟ್ ಮಾತಾಡೋದು. ಅವ್ರದ್ದು ನಮ್ಮ ಆಣಿಯವ್ರ ಫ್ಯಾಕ್ಟ್ರಿಗೆ ಅನೌನ್ಸ್ ಮಾಡ್ರಿ, ಅವ್ರ ಬರೋಬ್ಬರಿ ಕೇಳ್ಯಾರ. ನಂದಿ ಫ್ಯಾಕ್ಟ್ರಿ ಒಂದು ನಮ್ಮ ತಲೆಗೆ ಎಲ್ಲ ತಲೆಗಿರ, ನಂದಿ ಫ್ಯಾಕ್ಟ್ರಿ ಒಂದು ಬಾಗಲ ಮುಚ್ತೀವಂದ್ರ ನಮ್ಮ ಜಿಲ್ಲಾದಾಗಿರುವ ಸರಿಸುಮಾರು 16-17 ಫ್ಯಾಕ್ಟ್ರಿನೂ ಕೂಡ ಅವ್ರು ಹೇಳಿದಂಗ ನಾವು ಕೇಳಬೇಕಾಗ್ತದೆ. ನಂದಿ ಫ್ಯಾಕ್ಟ್ರಿಗೆ ನಾವೆಲ್ಲರೂ ಬಲ ತುಂಬಿದ್ವಿ ಅಂತಂದ್ರೆ ಉಳಿದವ್ರು ಅಷ್ಟು ನಂದಿ ಫ್ಯಾಕ್ಟ್ರಿ ಹೇಳಿದಾಗ ಕೇಳ್ತಾರೆ. ಈಗ ನಾವೆಲ್ಲರೂ ಕೆಲಸ ಏನು ಮಾಡೋದು ಅಂದ್ರೆ ನಾವು ನಮ್ಮ ಭಾಗದ ಎಲ್ಲಾ ರೈತರು ಹೋಗಿ
ಅಧ್ಯಕ್ಷರು ಇರಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇರಲಿ, ಒಟ್ಟರು ಕರೀನು, ಒಟ್ಟರಿಗೂ ರಿಕ್ವೆಸ್ಟ್ ಮಾಡೋಣ, ನೀವು 3,500 ಅನೌನ್ಸ್ ಮಾಡಿ. ಫ್ಯಾಕ್ಟ್ರಿ ನಿಮ್ಮದು ಲಾಸ್ಟ್ ಮಾಡಿರ್ತಲ್ಲ, ನಮ್ಮ 200 ಮುರ್ಕೋರಿ. ಹೌದಾ? 3,500 ಘೋಷಣೆ ಮಾಡ್ರಿ. ನೀವು ಮಾಡಿದ ಮೇಲೆ ಉಳಿದವ್ರು ಹೆಂಗ ಮಾಡೋದು ನೋಡೋಣ. ಆದ್ರೆ ಇದು ಲಾಸ್ಟ್ ತೋರ್ಸಕೈತು ಅಂತಂದ್ರ ಪಿನ್ ಲೆಕ್ಕ ಮತ್ತ ಆಮೇಲೆ ನಮಗ ಅನೌನ್ಸ್ಮೆಂಟ್ ಮಾಡಿ ಆಮೇಲೆ ನಮ್ದು ಲಾಸ್ ಆಗೈತೆ ಅಂತ ಕೇಳಿದ್ರೆ ನಾವು ಮಟನ್ನು ಆತಿ ಮಾಡಿ ಕೊಡ್ಲೇನ ಮತ್ತೆ ಹಂಗಿಲ್ಲ. ಆದ್ರೆ ಇನ್ನೇನು ರೇಟ್ ಫಿಕ್ಸ್ ಮಾಡ್ರಿ. ಲಾಸ್ಟ್ ಕಾಣಿಸ್ಬೇಕೈತಿ ಅಂದ್ರೆ ನಾವು 100 ಬೇಡ 200 ರೂಪಾಯಿ ಮುರ್ಕೋರಿ. ನಿಮ್ ಫ್ಯಾಕ್ಟ್ರಿ ಜೀವಂತ ಇದ್ರೆ ನಾವು ಜೀವಂತ ಇದ್ದಂಗ. ಅವಾಗ ಮುರಿದಾರ, ಈಗ 2-3 ವರ್ಷ ಮುರಿದಿಲ್ಲ. ಅವಾಗ ರೈತರು ಮುರಿದಾರಲ್ಲ, ರೈತರ ದುಡ್ಡು ಮುರಿದಾಗ ಯಾರೇ ರೈತರು ಹೋಗಿ ನಮ್ದು ರೊಕ್ಕ ಮುರಿದಿರಿ ಅಂತ ಯಾರ ರೈತರು ಕೂಡ ಜಗಳ ಮಾಡಿಲ್ಲ. ಯಾಕೆ ಜಗಳ ಮಾಡಿಲ್ಲ ಅಂದ್ರ ಆ ಫ್ಯಾಕ್ಟ್ರಿ ಅವ್ರು ಮುರಿದಾರ ಅಂದ್ರ ಆ ಫ್ಯಾಕ್ಟ್ರಿ ಉಳಿಸೋದ್ರ ಸಲುವಾಗಿ ಶ್ರಮ ವಹಿಸ್ಯಾರ ಅಂತ ತಿಳ್ಕೊಂಡು ಎಲ್ಲಾ ರೈತರು 100 ರೂಪಾಯಿ ದಾನ ಮಾಡ್ಯವು. ಆ ಮುರಿದಂತ ಸಂದರ್ಭದಾಗ ನನ್ನ ಮಠದಿಂದ ಹೋದ ಕಬ್ಬ 740 ಟನ್ ಹೋಗಿತ್ತು. 740 ಟನ್ನಕ್ಕೆ 100 ರೂಪಾಯಿ ಇಂಟು ಹೊಡೆದ ಎಷ್ಟು ಹೊತ್ತು ನಂದ. ನಾನು ಕೊಟ್ಟೆ ನಾ ಫ್ಯಾಕ್ಟ್ರಿಗೆ, ಸೇರಿಲ್ಲ ಮಾಡಿಲ್ಲ. ಆದ್ರೆ ಹಂಗಾಗೋದು ಬೇಡ. ನಮ್ಮ ಎಲ್ಲಾ ರೈತರದ್ದು ಏನಾಗಬೇಕಾಗೈತಿ, ಒಗ್ಗಟ್ಟು ಪ್ರದರ್ಶನ ಹೆಂಗ ನಡೆದೈತಿ ನಡೀಲಿ. ಇದ ಹೋರಾಟಕ್ಕೆ ಯಶಸ್ವಿ ಆಕತಿ. ಇವತ್ತು ನನಗೆ ಬಂದ ಮಾಹಿತಿ ಪ್ರಕಾರ, ನನಗಿದ್ದ ಮಾಹಿತಿ ಪ್ರಕಾರ ಇವತ್ತು ಸಾಯಂಕಾಲ ಏನೋ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಅದ. ಮುಖ್ಯಮಂತ್ರಿಗಳು ಕೂಡ ಮೋದಿ ಅವ್ರದ್ದೇನೋ ಟೈಮಿಂಗ್ ಕೇಳಿದಾರ ಅನ್ನೋ ಒಂದು ಮಾಹಿತಿನೂ ಬಂದದ. ಅದಕ್ಕಾದ್ರೆ ಆ ಪ್ರಕಾರ ನಡೀಲಿ. ಒಟ್ಟಿಗೆ ಫ್ಯಾಕ್ಟ್ರಿ ಶುರು ಆಗಲಿ. ಯಾಕಂದ್ರೆ ಈಗ ಫ್ಯಾಕ್ಟ್ರಿ ಶುರು ಆಗ್ಲಾರ್ದ ಇನ್ನು ಮುಂದಿನ ತಿಂಗಳ ಚಾಲು ಆತು ಅಂದ್ರ ಗ್ಯಾಂಗಮನ್ಗಳು ಹೊಳ್ಳೋಕ್ಕಾವ. ಅವೆಲ್ಲ ಗ್ಯಾಂಗ್ ಹೊಳ್ಳಿ ಹೋದ್ವು ಅಂದ್ರೆ ಸರಿ ಸುಮಾರು 8.5 ಲಕ್ಷ ಟನ್ ಕಬ್ಬು ನುಡ್ಸೋದು ನಮ್ಮ ನಂದಿ ಫ್ಯಾಕ್ಟ್ರಿಗೆ ಹೋಗೋದೈತೆ. ಅದು 8-8.5 ಲಕ್ಷ ಟನ್. ಅಲ್ಲಿ ಗ್ಯಾಂಗ್ಗಳದ್ದು ಶಾರ್ಟೇಜ್ ಬೆಳೀತು ಅಂತಂದ್ರ ಈ ಶಿವರಾತ್ರಿಗೆ ಕಡೆ ಬೆಳೆದು ಬೀಳೋ ಟೈಮ್ನೊಳಗೆ ಮುಂದೆ ಮಳೆಗಾಲ ತನ ಫ್ಯಾಕ್ಟ್ರಿ ಸೇಗಿತ್ತು ಅಂತಂದ್ರೆ ನಾವು ಲಾಸ್ ಆಗೋರ ಮತ್ತೆ ರೈತರದನ್ನ ಲಾಸ್ ಆಕತಿ. ಒಟ್ಟು ಫ್ಯಾಕ್ಟ್ರಿ ಶುರು ಆಗ್ಲಿ ಅನ್ನುವಂಥದ್ದು ನಾವು ಮುಖಾಂತರ ತಿಳಿಸಿ ಒಟ್ಟಾರೆ 3,500 ರೂಪಾಯಿ ಬಿಲ್ ನಮಗೆ ಬೇಕು. ಇದ್ರಾಗ ನೋ ಕಾಂಪ್ರಮೈಸ್. ಇದು ನಮಗೆ ಬೇಕು. ಇದನ್ನ ಪಡೆದ ತೀರ್ತೇವು. ನಾವು ಕೇಳಾಕ್ತಿದ್ದು ದೊಡ್ಡ ಅಮೌಂಟ್ ಅಲ್ಲ. ಭಾಳ ಆದ್ರೆ 3,500. ಹೋದ್ ಸಲ 3,000 ರೂಪಾಯಿ ಕೊಟ್ರೆ, ಇನ್ನೊಂದು 500 ರೂಪಾಯಿ ಕೊಟ್ರೆ ಏನು ದೊಡ್ಡದು. ಇದ್ರಾಗ ಇನ್ನೊಂದು ಪ್ರಿಸ್ಕ್ರಿಪ್ಷನ್ಸ್ ಏನು ಅಂತಂದ್ರ, ಇದ್ರಾಗ ಒಂದು ಆಲ್ಟರ್ನೇಟ್ ಏನ್ ಮಾಡ್ಬೇಕು, ಫ್ಯಾಕ್ಟ್ರಿ ಅವರು ಇನ್ನು 200 ರೂಪಾಯಿ ಇರ್ಲಿ, ಸರ್ಕಾರದವರು ಅವರು ಒಂದು 200 ರೂಪಾಯಿ ಇರ್ಲಿ. ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ರಲ್ಲ, ಅದು ಯಾರು ಕೇಳಿಲ್ಲ. ಅದನ್ನ ಬಸ್ ಫ್ರೀ ಮಾಡ್ರಿ ಅಂತ ಯಾರ ಬಂದ್ ಕೇಳ್ಯಾರ? ಯಾರು ಕೇಳಿಲ್ಲ. ಅಕ್ಕಿ ಕೊಡ್ರಿ ಅಂತ ಯಾರು ಒಪ್ಪಿಸ್ತದೇವ? ಅದು ಯಾರು ಕೇಳಿಲ್ಲ. ನಮಗ ಅವ್ರವ್ರ ಭಾಗ್ಯ ಮಾಡ್ರ. ಆದ್ರ ನಾವು ಕೂಡ 200 ರೂಪಾಯಿ ಕೊಡ್ತೇವಲ್ಲ ಅನ್ನುವಂತ ಸರ್ಕಾರನೂ ಕೂಡ ಒಂದು ಮಾನ್ಯತೆ ಮಾಡ್ಲಿ. ಅವ್ರೊಂದು 300 ಕೊಡ್ಲಿ, ಇವ್ರೊಂದು 200 ಹೆಚ್ಚಿಗೆ ಏರಿದ್ರೆ ನಮ್ಮ ರೈತರಿಗೆ 3,500 ರೂಪಾಯಿ ಬರ್ತದ ಅನ್ನುವಂಥದ್ದು ಮುಖಾಂತರ ತಿಳಿಸಿ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ